ತುಂಬಾ ರಿಪೋರ್ಟ್ ಹೇಳ್ತಾ ಇದಾವೆ ನಮ್ಮ ಇಂಡಿಯಾ ಜಗತ್ತಿನ ಎರಡನೇ ಅತಿ ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಆಗುತ್ತೆ ಅಂತ. ಇದಕ್ಕೆ ಸರಿಯಾಗಿ ರೀಸೆಂಟ್ಲಿ ನಮ್ಮ ಗೌರ್ಮೆಂಟ್ ಕೂಡ 12 ಲಕ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟಿದೆ. ನೀವೇನಾದ್ರೂ ಈ ಥೀಮ್ ಅಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ರೀಸೆಂಟ್ಲಿ ICICI ಪ್ರೊಡೆನ್ಷಿಯಲ್ ಅವರು ಒಂದು ಹೊಸ NFO ತಂದಿದ್ದಾರೆ. ಆ NFO ನೇಮ್ ಏನಂದ್ರೆ ICICI ಪ್ರೊಡೆನ್ಷಿಯಲ್ ಲೈಫ್ ಇಂಡಿಯಾ ಕನ್ಸಂಪ್ಷನ್ ಫಂಡ್ ಅಂತ. ಈ NFO ಇದೇ ತಿಂಗಳು 19ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಇದ್ರದ್ದು NAV 10 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವೇನಾದ್ರೂ ಈ NFO ದಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಈ ಫಂಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಇಂಡಿಯಾ ಕನ್ಸಂಪ್ಷನ್ ಇಂದ ಯಾವ್ಯಾವ ಸ್ಟಾಕ್ಸ್ ಬೆನಿಫಿಟ್ ಆಗ್ತವೆ ಅಂತ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದು ಮಿಡ್ ಲಾರ್ಜ್ ಸ್ಮಾಲ್ ಇದ್ರೆ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಇದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ಅಪ್ ಟು 1.5 lakhs ವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡರ್ 1010D ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ 2.5 ಲಕ್ಷಕ್ಕಿಂತ ಒಳಗಿದ್ರೆ ವರ್ಷಕ್ಕೆ ಮುಂದೆ ಬರೋ ಲಾಭಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ನೀವು ಈ NFO ದಲ್ಲಿ ಕೇವಲ 2,500 ರೂಪಾಯಿಂದನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈ ICICI ಪ್ರೊಡೆನ್ಷಿಯಲ್ ಅವರು 2019ರಲ್ಲಿ ಒಂದು NFO ನ ಲಾಂಚ್ ಮಾಡ್ತಾರೆ. ಆ NFO ನೇಮ್ ಬಂದು ICICI ಪ್ರೊಡೆನ್ಷಿಯಲ್ ಇಂಡಿಯಾ ಗ್ರೋತ್ ಫಂಡ್ ಅಂತ. ಈ ಫಂಡು ಕಳೆದ 5 ವರ್ಷದಲ್ಲಿ 23.3% ರಿಟರ್ನ್ ಕೊಟ್ಟಿದೆ. ಇದೇ ರೀತಿ ಇವ್ರದ್ದು ಇನ್ನೂ ಒಂದು 4 ಫಂಡ್ ಇದಾವೆ. ಆ ಫಂಡು ಕೂಡ ಕಳೆದ 5 ವರ್ಷದಲ್ಲಿ 20% ರಿಟರ್ನ್ ಕೊಟ್ಟಿದೆ. ನೀವೇನಾದ್ರೂ ಈ NFO ದಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಈ NFO ಇದೇ ತಿಂಗಳು 19ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ.